ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ ನ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆತಾಗ್ಲಿಮ್ಮ. ಗುರುಗಳೇ, ಈ ಹಬ್ಬ ಒಂದ್ ಕಡೆ ಮುಗೀತು, ಆದ್ರೆ ಈಗ ಗ್ರಹಣ ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಈ ಗ್ರಹಣ ಇರೋದು ಒಳ್ಳೇದ ಕೆಟ್ಟದ್ದ? ಯಾವ ರಾಶಿಯವ್ರಿಗೆ ಒಳ್ಳೇದು, ಯಾರು ಕೆಟ್ಟದು? ಇಲ್ಲಿ ಆಚರಣೆ, ಗೋಚಾರ ಎರಡೂ ಇದೆಯಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗ್ರಹಣ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಕೆಲವರು ಮಾತಾಡ್ತಾರೆ, ಇವನಿಗೇನೋ ಗ್ರಹಣ ಹಿಡಿದಿದೆ ಇವತ್ತು ಅಂತ ಹೇಳಿದರೆ, ಹೌದು, ಇವನಿಗೇನೋ ಗ್ರಹಣ ಹಿಡಿದಿದೆ ಇವತ್ತು, ಯಾಕೆ ಈಗ ಆಡ್ತಾನೋ ಅನ್ನೋದೆಲ್ಲವೂ ಕೂಡ ನಾವು ಕೇಳಿದೀವಿ. ನೋಡಿ, ಎಲ್ಲಿಂದ ಎಲ್ಲಿಗೆ ಈ ಪದಗಳು ನಮಗೆ ಸೂಚಿಸ್ತವೆ, ಒಂದು ಸೂಚನೆ ಕೊಡ್ತವೆ ಅಂತಂದರೆ, ಗ್ರಹಣ, ಪಾಣಿಗ್ರಹಣ ಅಂದರೆ ಮದುವೆ, ಪಾಣಿಗ್ರಹಣ ಅಂದರೆ ಮದುವೆ, ಪಾಣಿ ಅಂದರೆ ಕೈ, ಕೈಯನ್ನು ಹಿಡಿಯುವಂಥದ್ದನ್ನು ಮದುವೆ ಅಂತ ಕರೀತಾರೆ. ಇದು ಖಂಡಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ. ನೀವು ರಾತ್ರಿ ಸಂದರ್ಭದಲ್ಲಿ ನೋಡಿದ್ರೆ ಈ ಪೌರ್ಣಮಿಗೆ ಬೆಳದಿಂಗಳು ಚೆಲ್ಲಬೇಕಾಗಿರುವಂತಹ ಚಂದ್ರ ಕೆಂಪನ್ನು ಸುಸ್ತಿರುತ್ತಾನೆ. ಅಂದರೆ ಸೂತಕದ ಛಾಯೆ. ನಾವು ಚೆನ್ನಾಗಿ ಗಮನಿಸಿದ್ರೆ ಈ ಪ್ರಕೃತಿಯಲ್ಲಿ ನಡೆಯುವ ವೈಪರೀತ್ಯಗಳ ವಿದ್ಯಮಾನಗಳನ್ನು ಗಮನಿಸಿದ್ರೆ ಒಳ್ಳೆಯದು ಕೆಡಕು. ತದನಂತರ ಇದು ಪ್ರಪಂಚಕ್ಕೆ ಆವಿರ್ಭಾವ ಮಾಡುವಂಥದ್ದು. ಈ ಪ್ರಪಂಚಕ್ಕೆ ಹೆಚ್ಚಿಗೆ ಒಬ್ಬ ಮನುಷ್ಯನಿಗೋ ರಾಶಿಗೋ ಮಾತಾಡುವ ಮುನ್ನ ಈ ಗ್ರಹಣ ಮೊದಲು 3 ತಿಂಗಳು, ಗ್ರಹಣ ಏರ್ಪಡುವ ಮುನ್ನ 3 ತಿಂಗಳು, ಗ್ರಹಣ ಆದ ನಂತರ 3 ತಿಂಗಳು ಆಗ್ತಕ್ಕಂತಹದ್ದೇ ದೊಡ್ಡ ದುರಂತ. ಯಾವ ಯಾವ ದೇಶದಲ್ಲಿ ಸಂಭವಿಸುತ್ತೋ ಆ ಗ್ರಹಣದ ಛಾಯೆ ಎಲ್ಲಿ ತನಕ ಫಸರಿಸುತ್ತೋ, ಒಂದು ವಿಷಯನಿಲ್ಲ ಎಲ್ಲಿ ತನಕ ಹರಡುತ್ತೋ ಅದೆಲ್ಲವೂ ಕೂಡ ತೊಂದರೆಗೆ ಸಿಲ್ಕೊಳ್ಳುತ್ತೆ ಅಂತ. ಅಂದ್ರೆ ಬಿಫೋರ್ 3 months ಅದ್ರ ಎಫೆಕ್ಟ್ ಅನ್ನುವಂಥದ್ದು ಇರುತ್ತೆ, ಆದ್ಮೇಲೆ ಕೂಡ ಇರುತ್ತೆ, 3 ತಿಂಗಳಿರತ್ತೆ. ಹಾಗಾಗಿ ನಾವು ಗಮನಿಸಲೇಬೇಕಾಗಿರೋದು ಈ ಪ್ರಕೃತಿಯಲ್ಲಿನ ವೈಪರೀತ್ಯಗಳು. ಈಗ ನೀವು ಚೆನ್ನಾಗಿ ಗಮನಿಸಿ, ಎಲ್ಲೆಲ್ಲಿ ಈ ಭೂಕಂಪಗಳು ನಡೀತವೆ, ಈ ಒಂದು ಗ್ರಹಣದಿಂದ ಭೂಕಂಪಗಳು ನಡೆಯುವಂಥದ್ದು. ನೀರಿನಿಂದ ಮತ್ತಷ್ಟು ತೊಂದರೆ ಕಾದಿದೆ, ವಿದ್ಯುತ್ ಉಪಕರಣದಿಂದ ಮತ್ತಷ್ಟು ತೊಂದರೆ ಇರುತ್ತೆ. ಈಗ ನಾನು ಹೇಳಿರ್ತೀನಿ, ನೀವು ಬೇಕಾದ್ರೆ 3 ತಿಂಗಳು ಗಮನಿಸ್ಬೋದು, ಎಲ್ಲವೂ ಕೂಡ ನಡೀತಿರ್ತವೆ. ಈ ಪ್ರಕೃತಿ ನೋಡಿ, ಒಂದು ಸಲ ಏನಾದರೂ ಸಣ್ಣದಾಗ ಮುನಿಸಿಕೊಂಡ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಗ್ರಹಣ ಅನ್ನೋದು ಕೂಡ ಅಷ್ಟೇ. ಆ ಸೂರ್ಯ ಚಂದ್ರರು ಇಲ್ಲದಾಗೆ ಮರಮಾಚಿದ್ರೆ ಮುಗೀತು, ಜಗತ್ತು ಅಂಧಕಾರದಲ್ಲಿ ಮುಳುಗಿಬಿಡುತ್ತೆ. ಬಹುಶಃ 1-2-3 ತಾಸು ಆಗೋದಕ್ಕೆ ಇಷ್ಟು ದೊಡ್ಡ ದುರಂತಗಳು ನಡೆದರೆ, ಇನ್ನು ದಿನಗಟ್ಟಲೆ ಏನಾದರೂ ಅವರಿಬ್ಬರು ಕಾಣಿಸಿಲ್ಲ ಅಂದರೆ ನಮ್ಮ ಗತಿಯೇ. ಅದಕ್ಕೆ ಈ ಅಸ್ಟ್ರಾಲಜಿಗಿಂತಲೂ ಅಸ್ಟ್ರಾನಮಿ, ಖಗೋಳಶಾಸ್ತ್ರ ಇದೆಯಲ್ಲ, ಇದು ಬಹಳ ಅದ್ಭುತವಾದ ಲೆಕ್ಕಾಚಾರ. ಆ ಲೆಕ್ಕಾಚಾರ ಏನು ಕ್ಯಾಲ್ಕುಲೇಷನ್ ಹಾಕಿರ್ತಾನೋ, ಈ ಯಾರ್ಯಾರ್ಯಾರ ಪಂಚಾಂಗ ಬರ್ಕೊಂಡಿರ್ತಾರೆ, ನಾನು 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 ಅಂತ, ಅವ್ರಿಗೆ ಏನೇನು ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾಸಾದ ವಿಜ್ಞಾನಿಗಳು ನಮಗೊಂದು ಸಮಯವನ್ನು ಆಧರಿಸಿ ಅದ್ಭುತವಾದ ಒಂದು ಸಮಯವನ್ನು ಕೊಟ್ಟಿರ್ತಾರೆ. ಅಂತಹ ಸಮಯವನ್ನು ಆಧರಿಸಿ ಈ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಉಂಟು. ಕೆಲವೊಂದು ಗ್ರಹಣ ಅಂತ ಇರುತ್ತೆ, ನಮ್ಮ ದೇಶಕ್ಕೆ ಅದು ಗೋಚರ ಆಗಲ್ಲ, ಅದನ್ನು ಪಕ್ಕಕ್ಕಿಟ್ಟು ನೀವೇನು ಬೇಕಾದ್ರೂ ಮಾಡ್ಕೊಳ್ಬೋದು. ಆದರೆ ಇದು ಗ್ರಹಣ ಇದೆ, ಸೂತಕದ ಛಾಯೆ. ಬಹುಶಃ ಮನೆಯಲ್ಲಿ ಯಾವುದೋ ಒಂದು ನೋವಾದರೆ, ಒಂದು ದುಃಖ ಆದರೆ ಯಾರಿಗೆ ಒಳ್ಳೆಯದು, ಯಾರು ಕೆಟ್ಟದ್ದು? ಮನೇಲಿ ಎಲ್ಲರಿಗೂ ಬೇಜಾರು ತೊಂದರೆಗಳ್ದಾಗ. ಅದಕ್ಕೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಶುಭ ಅಶುಭ ಮಿಶ್ರ ಫಲ ಅಂತ ಇರ್ತದೆ. ಅದು ಕೂಡ ಆ ಕ್ಯಾಲ್ಕುಲೇಷನ್ ವೈಸ್ ಹಾಕಿದಾಗ ಅದರ ರೇಸ್, ಆ ಕಿರಣಗಳು ಇಂಥ ಕಡೆ ಈ ಕಿರಣಗಳು, ಇಂಥ ಕಡೆ ಆ ಕಿರಣಗಳು ಅಂತ ಮಾಡಿದಾಗ ಆ ಪಲ್ಲಟಗಳ ಮೇಲೆ ಅದು ಕೇಂದ್ರೀಕೃತವಾದಾಗ ನಮಗೆ ಭಾಗಶಃ ಪರ್ಸೆಂಟೇಜ್ ಅಷ್ಟೇ. ನೀವು ಈ ಜ್ಯೋತಿಷ್ಯವನ್ನು 25ರಲ್ಲಿ ಗೋಚಾರದಲ್ಲಿ 5 ಮಾತ್ರ ಮಾತಾಡ್ಬೇಕು ನಾವು, ಪೂರ್ಣ ಅಲ್ಲ. ಅದಕ್ಕೆ ಭಯ ಪಡ್ತಕ್ಕಂತಹದ್ದು
ಯಾವ ಕಾರಣಕ್ಕೂ ಭಯ ಪಡಬೇಡಿ. ಕೆಲವೆಲ್ಲ ಭಯಪಡಿಸ್ತಿರ್ತಾರೆ, ಈ ರಾಶಿಗೆ ಮುಗಿದ ಕತೆ ಅಂತ ಹೇಳ್ತಾರೆ. ತಲೆಗೆ ಹಾಕ್ಕೋಬೇಡಿ, ಏನೂ ಆಗಲ್ಲ. ಆದರೆ ಏನೂ ಆಗಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ಈ ಅಗ್ನಿ, ಡಾಮರ, ಕ್ಷಾಮರ, ಭಯ, ಭೀತಿ, ಭೂಕಂಪ, ಪ್ರಳಯ ಇವೆಲ್ಲ ಸಹಜವಾಗಿ ಪ್ರಕೃತಿ ನಡೆಯುವಂಥ ವೈಪರೀತ್ಯಗಳು. ಯಾರು ಏನು ಮಾಡಲಿಕ್ಕೆ ಬರಲ್ಲ, ಇರೋದೇ ಹಾಗೆ. ಯಾವನು ಸೃಷ್ಟಿ ಮಾಡಿದಾನೋ ಅವನ ನಾಶ ಮಾಡೋ ಅಧಿಕಾರವೂ ಇರುತ್ತದೆ. ಯಾವನಿಗೆ ಪ್ರೀತಿಸೋ ಅಧಿಕಾರ ಇರುತ್ತೋ ಬೈಯೋ ಅಧಿಕಾರವಿರುತ್ತೆ. ಅದಕ್ಕೆ ಈ ಪ್ರಕೃತಿನಲ್ಲಿ ಎಷ್ಟೊಂದು ತವ ತೊಡ್ಕೊಳ್ತಾ ನೀವು ಮಾಡ್ತಾ ಇರೋ ನಾಚಾರ, ಭ್ರಷ್ಟಾಚಾರ, ಬುದ್ಧಿ ಕಲಿಸ್ತಾ ಇರ್ತಾರೆ. ಅವಾಗ ನಮಗೆ ಈ ಔಷಧಿಗಳು, ಈ ಜಲ ಮತ್ತು ಔಷಧಿಗಳು ತಿನ್ನುವಂಥ ಪದಾರ್ಥಗಳು ನೀರು ವಿಷದಿಂದ ಆವೃತವಾಗುವ ಸಾಧ್ಯತೆ ಇರುತ್ತೆ ಅಂತ. ಯಾವಾಗ ಈ ಗ್ರಹಣಗಳಂತಾದಾಗ ಪ್ರಕೃತಿಯ ವೈವಿಧ್ಯಮಾನಗಳಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಆದಾಗ ನಾವು ಗಮನಿಸಲೇಬೇಕಾಗಿರ್ತಕ್ಕ ಕೆಲವೊಂದು ಅಂಶಗಳು ಬಹಳ ಮುಖ್ಯವಾಗಿರತಕ್ಕಂಥದ್ದು. ರಾತ್ರಿ ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಯಾರು ತುಂಬ ಕ್ಲೋಸ್ ಆಗಿರ್ತಾರೆ, ಆತನ ಕಷ್ಟ ಸುಖಗಳಲ್ಲಿ ನಾನು ಭಾಗಿ, ನನ್ನ ಕಷ್ಟ ಸುಖದಲ್ಲಿ ಆತ ಭಾಗಿ ಆಗಿದ್ದಾಗ ಒಂದು ಎಕ್ಸಾಂಪಲ್. ಮೊನ್ನೆ ಯಾರೋ ನಮ್ಮ ಹುಡುಗ ಒಬ್ಬ ಇದನ್ನು ಕೇಳ್ದ, ಗುರುಗಳೇ ಗ್ರಹಣ ಅಂದರೆ ಹೇಗೆ ಏನಂತ, ಇದು ನಿಜಾನ ಆಗತ್ತಾ ಅಂತ. ಕ್ಲೋಸ್ ಆಗಿರ್ತಕ್ಕೆಪ್ಪ, ನೀನು ಬಹಳ ಕ್ಲೋಸ್ ಇದೆಯಾ, ನಿನಗೇನೋ ತೊಂದರೆ ಆದರೆ ನಾನು ಬಂದು ನೋಡ್ಬೇಕು ನಿನ್ನ, ಆಮೇಲೆ ನಾನು ತೊಂದರೆ ಇದ್ದಾಗ ನೀನು ಬಂದು ನಾನು ನೋಡಬೇಕು, ಇಷ್ಟೇ. ಈಗ ಚಂದ್ರನಿಗೆ ತೊಂದರೆ ಆಗಿದೆ, ಚಂದ್ರ ನಮಗೆ ಯಾವಾಗಲೂ ಕೂಡ ತಂಪನ್ನು ಸೂಸ್ತಾನೆ. ಬೆಳೆಗಳು, ಧಾನ್ಯಗಳು, ದವಸ ಧಾನ್ಯಗಳು, ಈ ಮೆಡಿಸಿನ್ ಎಲ್ಲವೂ ಕೂಡ ಅವನ ಅದಿಂದಲ್ಲೇ ಬರೋದು. ಅದಕ್ಕಾಗಿ ನಮಗೊಂದು ಬದುಕನ್ನು ಬಂಗಾರಮಯ ಮಾಡಿಕೊಡತಕ್ಕಂತಹ ಚಂದ್ರ ಈ ಕಷ್ಟ ಸಿಕ್ಕಾಕೊಂಡಿದ್ದಾನೆ. ಅವನಿಗೆ ಶಕ್ತಿ ಬರಬೇಕಾದ್ರೆ ಯಜ್ಞಯಾಗಾದಿಗಳು, ವ್ರತಗಳು, ತಪಸ್ಸು, ಹವನ, ಹೋಮ, ಧ್ಯಾನ ಮಾಡೋದು. ಅಯ್ಯ ಚಂದ್ರದೇವನಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಕೃತಜ್ಞತೆ ಸಲ್ಲಿಸ್ತಕ್ಕಂತಹದೇ ಜಪ. ಆಮೇಲೆ ಅವ ಏನು ಗೊತ್ತಾ, ಈಗ ನಾನೇನಾದರೂ ನೀವು ಆಸ್ಪತ್ರೆಗೆ ಇದ್ದಾಗ ಬಂದರೆ, ಪಾಪ ಗುರುಗಳು ಬಂದಿದ್ರು ನೋಡಿದ್ರು, ಎಷ್ಟು ನೀವು ಕೂಡ ಒಂದು ಅಭಿಮಾನ ಇಡ್ತೀರ ನನ್ನ ಮೇಲೆ. ಹೌದು. ಹಾಗೇನೆ ಆ ಗ್ರಹಣ ನಡೆಯುವಾಗ, ಅರೆ ಇವನು ಧ್ಯಾನ ಮಾಡಿದನಾ, ಅರೆ ಇವನು ಜಪ ಮಾಡಿದ್ನಾ, ಇವನು ಈ ದವಸಗಳನ್ನು ದಾನ ಮಾಡಿದ್ನಾ ಅಂತ ಚಂದ್ರನ ಕೃಪೆ ನಿಮ್ಮ ಮೇಲೆ ಆಗತ್ತೆ. ಇಷ್ಟೇ ಗ್ರಹಣ. ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸಿದ್ರಿ ಗುರುಗಳು. ಇಷ್ಟೇ, ಬೇರೆ ಇನ್ನೇನು ಅಲ್ಲ. ಗ್ರಹಣ ಅಂದರೆ ಸೂತಕ. ಸೂತಕದಲ್ಲಿದ್ದಾಗ ನಿಮ್ಮನ್ನು ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಕ್ಕೆ ಹೇಳ್ತಾರಾ? ಅದು ಕೆಲವ್ರು ಏನಾಗುತ್ತೋ ನೋಡೋಣ ಅಂತಾರೆ. ಬರೆದಿಟ್ಕೊಳ್ಳಿ, ಏನಾಗುತ್ತೆ ಅಂತ ನೋಡ್ತೀರ ಅಂತಾರಲ್ಲ. ಈ ಹಿಂದೆ ಯಾರೆಲ್ಲ ಈಗ ಮಧ್ಯದಲ್ಲಿ ಬಂದು ಪ್ಯಾರಲೈಸ್ ಆಗಿದೆಯೋ, ಯಾರೆಲ್ಲ ಬಂದು ಡಾಕ್ಟ್ರು ಬಳಿ ಹೋದ್ರು, ಮೊನ್ನೆ ಯಾವುದೋ ಒಂದು ಕಾಯಿಲೆಗೆ ಡಾಕ್ಟ್ರು ನಮಗೆ ಗೊತ್ತಿರೋಂಥ ಪೇಷಂಟ್ ಅವರು ಏನು ಕಾಯಿಲೆ ಅಂತ ಕಂಡಿಡಿಯೋಕ್ಕಾಗ್ತಾ ಇಲ್ಲಪ್ಪ, ಇದನ್ನು ಏನು ಮಾಡಿದ್ರು ಅದು ವಾಸಿ ಆಗ್ತಾ ಇಲ್ಲ, ಬಟ್ ಅವನು ಕೋಮಾದಲ್ಲಿದ್ದಾರೆ. ಬಂತು ನೆನಪಂತ ಸಂಜೆ ಅನ್ಸಲ್ ಒಂದು ಹುಡುಗ, ಅವನ ಹೆಸರು ಹರಿಕೃಷ್ಣ ಅಂತ, 22 ವರ್ಷ ಹುಡುಗ, ಜ್ವರ ಬಂದಿದೆ, ಡೆಂಗ್ಯೂ ಫೀವರ್ ಅಂತೆ. ಸರಿ ಏನು ತಲೆಗತ್ತಿದೆಯೋ, ಡಾಕ್ಟ್ರುಗಳೇ 20 ದಿನಗಳಿಂದ ಆಸ್ಪತ್ರೆಯಲ್ಲಿದ್ದಾನೆ, ಏನು ಅಂತ ಕಂಡಿಲ್ಲಕ್ಕಾಗ್ತಿಲ್ಲ. ನಾರ್ಮಲ್ ಆದರೂ ಅವನು ಸುಮ್ಮನೆ ಕಣ್ಣು ಬಿಡ್ತಾನೆ ಮಲಗಿದ್ದಾನೆ. ಬರೀ ಲಿಕ್ವಿಡ್ ಆಹಾರ ಮಾತ್ರ ಹೋಗ್ತಾ ಇದೆ. ಆಮೇಲೆ ನಾನು ಕರೆದು ಬಿಟ್ಟು ಅವನಿಗೆ ಕೋಮಾದಲ್ಲಿ ಇದ್ರೂ ಕೂಡ ದಿಂಬು ಕೆಳಗಡೆ ಯಂತ್ರ ಇಡಬೇಕಷ್ಟೇ, ಅದಕ್ಕೆ ಅವಕಾಶ ತಗೋ, ನಂಗೆ ಸಾಕು ಹೊರಟಿದ್ದ. ಇನ್ನು ಡಾಕ್ಟ್ರದ್ದು ನಾರ್ಮಲ್ ಬಂದರೆ ನಮ್ಮದು, ಅಲ್ಲೇನಾದ್ರು ದೋಷ ಕಂಡು ಬಂದರೆ ನಮ್ದಲ್ಲ. ಅವನಿಗೆ ಯಂತ್ರ ತಂದು ಅಲ್ಲಿ ಇಟ್ಟಾಗ ಬಾಡಿ ಟೋಟಲ್ ಶೇಕ್ ಆಗಿದೆ. ಇದು ನಾನು ಬೇಗ ನಿಮ್ಗೆ ಹೇಳ್ತಾ ಇದ್ದೀನಿ. ಅವನಿಗೆ ಶೇಕ್ ಆದಾಗ, ಇಲ್ಲ ನೀವು 5 ನಿಮಿಷ ಅಷ್ಟೇ ಇಡಬೇಕು, ಇದನ್ನು ಇಡೋ ಹಾಗಿಲ್ಲ ಅಂತ ಮತ್ತೆ ತಗೊಳೋದಂತೆ, ಅಲ್ಲಿಂದ ಫಸ್ಟ್ ಸ್ಟಿಪ್ ಮಾಡಿ ಅಂತಂದು ಮತ್ತೆ ಬೇರೆ ಕಡೆ ಮಾಡಿಸಿ, ಅದು ಡಾಕ್ಟ್ರಿಗೂ ಕೂಡ ಗೊತ್ತಿಲ್ಲದ ರಹಸ್ಯವನ್ನು ಬೇದು ಶಕ್ತಿ ಇರುತ್ತೆ, ಒಂದು ಸಿದ್ಧಿ. ಅದೇ ಈ ಗ್ರಹಣ ಆದಾಗ ಈಗಿರುವಂಥ ನಾನು ಏನು ಹೇಳ್ತೀನಿ, ಈ ಕಾಯಿಲೆಗಳು ವಾಸಿ ಆಗದೇ ಇರ್ತಕ್ಕಂತಹ ರೋಗಗಳು ಬರೋದು, ಈ ಪರಾಲಿಸಿಸ್ ಬರ್ತಕ್ಕಂತಹದ್ದು, ಇನ್ನು ಎಕ್ಸೆಟ್ರಾ ಏನು ತರಹದ್ದು ವಾಸಿನೇ ಆಗಲ್ಲ. ಆ ಕಾಯಿಲೆಗಳೆಲ್ಲ ನರಳಿತಿರ್ತಾರಲ್ಲ, ಅವರು ಈ ಹಿಂದೆ ಯಾವಾಗಲೂ ಇದನ್ನು ನಂಬಿರಲ್ಲ ಅಥವಾ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಈ ತಪ್ಪುಗಳು, ಈ ಮಲಮೂತ್ರ ವಿಸರ್ಜನೆಯೋ ಅಥವಾ ಆವಾಗ ಊಟ ಮಾಡಿದ್ದು ಅಥವಾ ಹಿಂದಿನ ಜನ್ಮದ್ದು ಕೂಡ ಆಗಿರಬಹುದು. ಈ ತರಹದ ದೋಷಗಳು ಮಾಡಿದ್ದರಿಂದಲೇ ಖಂಡಿತ ಬರ್ತದೆ, ನೆನ್ಪಿಟ್ಕೊಳ್ಳಿ. ವಿಷ ಕುಡ್ದವನು ಅದು ಹೆಂಗೆ ಬದುಕಬೇಕ್ರಿ, ಹೆಂಗೆ ಬದುಕಬೇಕು? ವಿಷ ಕುಡ್ದವನಿಗೆ ಏನೋ ಡ್ಯಾಮೇಜ್ ಆಗಲೇಬೇಕಲ್ಲ. ಅದು ಈ ವಿಷ ಕಿರುಗಳು ಬಿದ್ದಾಗ ಆಗ್ತಕ್ಕಂಥದ್ದು. ಅದಕ್ಕಾಗಿ ಆ ಸಂದರ್ಭದಲ್ಲಿ ನಾವು ಮಂಡು ಬಿದ್ದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಿಂದರೆ ಹಾಗೆ ನಿಮ್ಗೆ ತೊಂದರೆ ಆಗದಿರಬಹುದು. ಮುಂದೊಂದು ದಿನ ನಿಮ್ಮ ಅಧಿಕ ಪ್ರಸಂಗತನಕ್ಕೆ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ಎಚ್ಚರ ವಹಿಸಿ ಸಾಧ್ಯವಾದಷ್ಟು ಆಯಾ ಸಂದರ್ಭಕ್ಕೆ ಏನು ಮಾಡಬೇಕು, ನಮಗೆ ರೋಗ ರುಜಿನಗಳು ಬರಬಾರ್ದು, ನಮ್ಮನ್ನು ಕಾಡಬಾರ್ದು, ನಮಗೆ ತೊಂದರೆ ಆಗಬಾರ್ದು ಅಂತಂದರೆ, ಈಗ ಯಾರು ಬೆಡ್ ರಿಡನ್ ಆಗಿದ್ದಾರೆ
ಈ ಹಿಂದೆ ಯಾವಾಗಲೂ ಅವ್ರು ಅಪಚಾರ ಮಾಡಿದ್ದಾರೆ, ಅಥವಾ ಈ ಹಿಂದಿನ ಜನ್ಮದಲ್ಲಿ ಯಾವತ್ತೂ ಅವ್ರು ಅಪಚಾರ ಮಾಡಿದ್ದಾರೆ, ಅದಕ್ಕಾಗಿ ಇದನ್ನು ಅನುಭವಿಸ್ತಿದ್ದಾರೆ. ಈಗ ಅದಕ್ಕೆ ಪ್ರಸಂಗ ಕೆಲವರು ಮಾಡ್ತಾರೆ, ಏನಾಗುತ್ತೆ ನಾನು ತಿಂತೀನಿ ಊಟ ಏನು ಮಾಡ್ತೀನಿ ಅಂತ. ಏನೂ ಆಗಲ್ಲ ಕಣಯ್ಯ, ವೆಯ್ಟ್ ಆ್ಯಂಡ್ ಸಿ ನೋಡ್ತಾ ಇರಿ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊಂಬಂದು. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ನಾನು ನೇರಾಗಿ ವಿಷಯಕ್ಕೆ ಬರ್ತೇನೆ. ಗ್ರಹಣ ಅಂತಂದರೆ ಸೂತಕ. ಅದು ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? 9:56 52 ಪ್ರಾರಂಭ ಆಗುತ್ತೆ. 10 ಗಂಟೆ ಅಂದ್ಕೊಳ್ಳಿಯಪ್ಪ. 10 ಗಂಟೆಯಿಂದ ರಾತ್ರಿ 1:39:40, 2 ಗಂಟೆ ಅಂದ್ಕೊಳ್ಳಿ ನೀವು. ಒಟ್ಟಾರೆ 10 ಗಂಟೆಯಿಂದ 2 ಗಂಟೆ ತನಕ. 10ರಿಂದ 11, 11ರಿಂದ 12, 12ರಿಂದ 1, 1ರಿಂದ 2, ಕರೆಕ್ಟಾಗಿ 1, 2, 3, 4 ತಾಸು ಅನ್ಕೊಂಡು ಹಾಗೂ ಹೀಗೂ ನೀವು ಜಪ ತಪವ್ರತ ಮಾಡ್ತೀನಿ ಅಂತಂದರೆ 1,000 ದಿನಗಳಲ್ಲಿ ನೀವು ತಪಸ್ಸು ಮಾಡಿದ್ರೆ ಎಷ್ಟು ಶಕ್ತಿ ಪಡೆದುಕೊಳ್ತೀರೋ, ಈ 1 ತಾಸಲ್ಲೋ ಈ 2 ತಾಸಲ್ಲೋ ಅಥವಾ 3 ತಾಸು ನಾನು ಮಾಡಿದ್ದೀನಿ ಗುರು ಅಂತಂದರೆ, ಈ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳಿದ್ರಂತೂ ಪರಮಾದ್ಭುತ ನಡೆದೋಗುತ್ತೆ. ನಿಮ್ಮಲ್ಲಿ ಬಹಳ ಅದ್ಭುತ ನಡೆದೋಗುತ್ತೆ, ಬರೆದಿಟ್ಕೊಳ್ಳಿ. ಗ್ರಹಣ ಸಂದರ್ಭದಲ್ಲಿ ಅಂದರೆ ಗ್ರಹಣ ಪ್ರಾರಂಭವಾಗುವಾಗ ಒಂದು ದೀಕ್ಷಾ ಸ್ನಾನ, ಗ್ರಹಣ ಅಂತ್ಯವಾದ ಒಂದು ಮೋಕ್ಷ ಸ್ನಾನ, ಇವೆರಡೂ ಇರಲೇಬೇಕು. ಅಲ್ಲಿ ನೀವು ಈ ಜಪ ಮಾಡ್ತಿರೋ, ಹೋಮ ಮಾಡ್ತಿರೋ, ಖುಷಿಯಿಂದ ಸಂತೋಷವಾಗಿ ಏನು ನೀವು ಸಿದ್ಧಿಸಿಕೊಳ್ಳುತ್ತೀರೋ ಸಿದ್ಧಿ ಸಾಧಕರಿಗೆ. ನಾನಂತ ಹೊತ್ತು ನೀರಲ್ಲಿ ಕುಳಿತಿರ್ತೇನೆ, ಒಂದು ಕಡೆ ನಮ್ಮ ಹುಡುಗರು ಯಜ್ಞ ಮಾಡ್ತಿರ್ತಾರೆ. ಅದೊಂದು ಅದ್ಭುತವಾದ ಲೋಕ. ಈ ಗ್ರಹಣಕ್ಕಾಗಿಯೇ ಬಹುಶಃ ನಾನು 22-23ನೇ ವರ್ಷ ಈ ಥರ ಗ್ರಹಣ ಅಂತ ಬಂದಾಗ ನೀರಲ್ಲಿ ಕುಳಿತು ಜಪ ಮಾಡಲಿಕ್ಕೆ ಪ್ರಾರಂಭಿಸಿದ್ದು. ಬಹಳ ಖುಷಿಯಿಂದ ಎಲ್ಲ ನಡುಗುತ್ತಿರುತ್ತಾರೆ. ಬಟ್ ನನಗದು ಗೊತ್ತಿಲ್ಲ. ಅದು ನನಗೂ ಬಂದರೆ ಬಹುಶಃ ನಾನು ಬರ್ತೀನೇನೋ, ಬಟ್ ನನಗೆ ಆ ನಡುಕ ಎಲ್ಲ ಬರಲ್ಲ. ನೀರಲ್ಲಿದ್ದಾಗ ನಾನು ಜಪ ಮಾಡ್ತಿರ್ತೀನಿ, ಅಲ್ಲಿ ನಾನು ಕೌಂಟ್ ಮಾಡ್ತಿರ್ತೀನಿ. ನಾನು ಹೆದರಿಗೆ ಕಟ್ಟೆ ಮೇಲೆ ಯಜ್ಞವನ್ನು ಮಾಡ್ತಿರ್ತಾರೆ ಹುಡುಗರು, ಪುಣ್ಯಾಹದೊಂದಿಗೆ ಹಸ್ತೋಕ್ತವಾಗಿ ಮಾಡಿ ಒಂದು ಟೀಮೆಲ್ಲ ಬಂದ್ಬಿಡತ್ತೆ. ಇಷ್ಟೆಲ್ಲ ಮಾಡ್ತಿರ್ತೀನಿ. ಆದರೆ ನಾನು ನಿಮಗೇನು ಹೇಳ್ತೀನಿ ಅಂತಂದರೆ, ಇದಕ್ಕೆ ಮೊದಲು 9 ತಾಸು ಮೊದಲು ಆಹಾರವನ್ನು ಮಾಡಿರಬೇಕು. ಇಲ್ಲೊಂದು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ರಾತ್ರಿ 10 ಗಂಟೆಯಿಂದ 2 ಗಂಟೆ ತನಕ ಮಲಮೂತ್ರ ವಿಸರ್ಜನೆ ಮಾಡಕೂಡದು. ಮಾಡಿದರೆ ಅಪಭ್ರಂಶ. ಅದಕ್ಕೊಂದಿಷ್ಟು ಉದ್ದ ಹೇಳ್ತಾನೆ. ಇನ್ನು ನಾನು ಅದನ್ನೆಲ್ಲ ಹೇಗೆ ಹೇಳೋದು? ಒಟ್ಟಾರೆ ಅದಕ್ಕೆ ನೀವು ಆಹಾರವೇ ತಿಂದಿಲ್ಲ ಅಂದರೆ ಸಮಸ್ಯೆನೇ ಬರೋದು. 12 ಗಂಟೆಗೆ ಲಾಸ್ಟ್. ಈಗ ಹಾಗೆ 1 ಗಂಟೆ ಅಪ್ಪ, ಸ್ವಲ್ಪ ರೋಗ ರುಜಿನ ಇರೋಂಥವ್ರು, ಆಮೇಲೆ ಎಂಥದ್ದು ಈ BP ಶುಗರ್ ಇರೋ ಅಂಥವ್ರು, ಇವರಿಗೆ ಎಕ್ಸ್ಕ್ಯೂಸ್ ಕೊಟ್ಟಿದೆ. ಎಲ್ಲಿ ತನಕ ಅವ್ರಿಗೂ ಕೂಡ ಸಂಜೆ 5, 4:15, 5 ಲಾಸ್ಟ್. ಆ ನಂತರ ಕೂಡೋದು ಏನೂ ಆಗಲ್ಲ. ಒಂದು ರಾತ್ರಿ ತಿನ್ನಿಲ್ಲ ಆದರೆ ಏನೂ ಆಗಲ್ಲ, ತಡ್ಕೋಬೇಕಷ್ಟೇ. ಇದನ್ನೇ ಹೇಳು. ಕಟ್ಟಪ್ಪಣೆಗಳು, ದೀಕ್ಷೆಗಳು, ಅಥವಾ ಇನ್ನೇನಾದರೂ ನಮಗೆ ನಾವಂತೂ ಏನನ್ನು ಹಾಕ್ಕೊಂಡಿದ್ರೆ ತುಂಬ ಸೀರಿಯಸ್ ಆಗಿ ಒಂದು ಕೆಲಸ ಮಾಡಲೇಬೇಕು ಅಂತಂದರೆ, ನಾವೊಂದು ಬಾರ್ಡ್ರನ್ನು ಹಾಕ್ಕೊಂಡು ಮಾಡಬೇಕಾದ್ರೆ ಶಿಸ್ತು ಅಂತೀವಲ್ಲ, ಡಿಸಿಪ್ಲಿನ್ ಅಂತೀವಲ್ಲ, ಆ ದಿನ ಊಟವನ್ನು ವರ್ಜ ಮಾಡಿದ್ರೆ ಡಿಸಿಪ್ಲಿನ್. ಆ ಸಂದರ್ಭದಲ್ಲಿ ನಾವು ಮಲಗಿದ್ರೆ ಅದೊಂದು ಲೆಕ್ಕ. ಇನ್ನು ಗರ್ಭಿಣಿಯರಿಗೆ, ಮಕ್ಕಳಿಗೆ, ಅಶಕ್ತರಿಗೆ, ವೃದ್ಧರಿಗೆ ಒಂದು ಎಕ್ಸ್ಕ್ಯೂಸ್ ಇದೆ 5 ಗಂಟೆ ತನಕ. ಇನ್ನು ನಾವು ಮಲಗಿಬಿಟ್ಟಿರ್ತೀವಿ ಗುರುಗಳಂದರೆ ಅಭ್ಯಂತರ ಇಲ್ಲ, ಅದೇನು ನಿಮ್ಮನ್ನು ಎಚ್ಚರಿಸಿಲ್ಲ, ತೊಂದರೆ ಇಲ್ಲ. ನಾನು ಮಾಡ್ತೀನಿ ಗುರುಗಳೇ ಆ ಸಂದರ್ಭದಲ್ಲಿ ಅಂತಂದರೆ, ಈ ಉತ್ತರೆಯ ಹೊಟ್ಟೆಯಲ್ಲಿ ಇದ್ದಂತಹ ಪರೀಕ್ಷಿತ ಮಹಾರಾಜನಿಗೆ ಬ್ರಹ್ಮಾಸ್ತ್ರ ಯಾವುದೂ ಬಿಡಲ್ಲ. ಬ್ರಹ್ಮಾಸ್ತ್ರ ಆ ಕೆಲಸ ಮುಗಿಸ್ಕೊಂಡೇ ಬರೋದು, ವಾಪಸ್ ಬರಲ್ಲ. ಅವನನ್ನು, ಆ ಪರೀಕ್ಷಿತ ಮಹಾರಾಜನನ್ನು, ಆ ಮಗುನನ್ನು ಕಿಲ್ಲಿಂಗ್ ಮಾಡ್ಲಿಕ್ಕೆ ಬರ್ತಾರೆ. ಬ್ರಹ್ಮಾಸ್ತ್ರವನ್ನೇ ಸುದರ್ಶನ ಚಕ್ರ ಅಡ್ಡಗಟ್ಟಿ ಏನು ಮಾಡೋಕ್ಕೆ ಬರಲ್ಲ. ಹಾಗೆ ಅಂತಹ ಸುದರ್ಶನ ಮಂತ್ರ ಯಾರಾದರೂ ಹೇಳ್ತೀನಿ ಅಂತಂದರೆ, ಅನುಷ್ಠಾನ ಮಾಡ್ಕೊಳ್ತೀನಿ ಅಂತಂದರೆ, ನಿಮ್ಮ ಜೀವಮಾನ ಪರ್ಯಂತ ಒಂದು ಮಹತ್ತರವಾಗಿರೋ ಒಂದು ಆಯುಧ ಸಂಪಾದನೆ ಮಾಡಿಟ್ಕೊಳ್ತೀನಿ ಅಂತಂದರೆ, ಓಂ ನಮಃ ಚಕ್ರಾಯ ಮಹಾಜ್ವಾಲಾಯ ಮಹಾದೀಪ್ತಿ ರೂಪಾಯ ಸರ್ವ ದುಷ್ಟ ಭಯಂಕರಾಯ ಛಿಂದಿ ಛಿಂದಿ ಪರತಂತ್ರಾನ್ನ ಗ್ರಾಸಯ ಭಕ್ಷಯ ಭೂತಾನಿ ತ್ರಾಸಯ ಪಿಶಾಚ ಉಚ್ಚಾಟಯ ಸರ್ವತೋ ಮಾಂ ರಕ್ಷ ಮಹಾಬಲಾಯ ಹೂಂ ಫಟ್ ಮಹಾಸುದರ್ಶನಾಯ ನಮಃ. ಈ ಮಂತ್ರವನ್ನು, ಇದರ ಇನ್ನೊಂದು ಮುಖ ಇದೆ, ಇದರದ್ದೇ ಇನ್ನೊಂದು ಮುಖ. ಅದು ಓಂ ನಮೋ ನೃಸಿಂಹಾಯ ಹಿರಣ್ಯ ಕಶ್ಯಪ ವಕ್ಷಸ್ಥಲ ವಿದಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಕಿಲನೋನ್ಮೂಲನಾಯ ಸ್ತಂಭೋದ್ಭವ ಸಮಸ್ತ ದೋಷಾನ್ ಹನಹನ ಸರಸರ ಛಲಚಲ ಕಂಪ ಮತಮತ ಹೂಂಪಟ್ ಠಂಟಹ ಮಹಾರುದ್ರ ಜಾಪಿತ ಲಕ್ಷ್ಮೀ ನೃಸಿಂಹಾಯ ನಮೋ ನಮಃ. ಈ ಮಂತ್ರವನ್ನೇನಾದರೂ ಸಿದ್ಧಿಸಿಕೊಳ್ತೀನಿ ಅಂತಂದರೆ, ಇನ್ನು ನೀವು ಹೆಚ್ಚಿಗೆ ಮಾತಾಡೋದಾಗಲಿ ಅವಶ್ಯಕತೆ ಇಲ್ಲ, ಆಮೇಲೆ ಏನೇನೋ ತಾಪತ್ರ ಹೇಳೋ ಅವಶ್ಯಕತೆ ಇಲ್ಲ. ಅಷ್ಟು ಅದ್ಭುತಗಳು ನಡೆದೋಗ್ತವೆ ಆ ಗ್ರಹಣ ನಡೆಯುವ ಸಂದರ್ಭದಲ್ಲಿ. ಆಮೇಲೆ ಚಂದ್ರನ ಅಷ್ಟೋತ್ತರ, ಚಂದ್ರನಿಗೆ ಸಂಬಂಧಪಟ್ಟ ಕವಚವನ್ನು
ಲಲಿತಾ ವಿಷ್ಣು ಸಹಸ್ರನಾಮಾದಿಗಳನ್ನ ನಾನು ಪಾರಾಯಣ ಮಾಡುತ್ತೇನೆ ಅಂತಂದರೆ ಇಲ್ಲಿ ಗುರುಗಳು ಬೇಕಾಗಿಲ್ಲ, ಮತ್ತೊಬ್ಬರು ಬೇಕಾಗಿಲ್ಲ, ಇನ್ನೊಬ್ಬರು ಬೇಕಾಗಿಲ್ಲ. ಸಂಕಲ್ಪ ನೀವು ಮಾಡಿಕೊಂಡು ಒಂದು ಕಡೆ ಶುದ್ಧವಾಗಿರತಕ್ಕಂತಹ ಏಕಾಂತವಾಗಿರೋ ಜಾಗದಲ್ಲಿ ನಿಮ್ಮ ಮನೆಯಲ್ಲೋ ಕೋಣೆಯಲ್ಲೋ ಕುಳಿತುಕೊಂಡು ಮಾಡ್ತೀನಿ ಅಂತಂದರೆ, ಅಥವಾ ನೀರು, ಮಂಟಪ, ಕೊಳ, ಬಾವಿ, ಆಲಯ ಶುಚಿರ್ಭೂತವಾಗಿರತಕ್ಕಂಥ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಮಾಡ್ತೀನಿ ಅಂತಂದರೆ ಯಾಕಚ್ಚ ನಿಮಗೆ ಏನು ಕೊಡಬೇಕು ಅಂತ ಅವ ಆಲೋಚನೆ ಮಾಡಿ ಆಯಾಯ ಸಂದರ್ಭಕ್ಕೆ ಅದನ್ನು ಕೊಡ್ತಾ ಬರ್ತಾನೆ. ಅಷ್ಟು ಅದ್ಭುತಗಳು ನಡೆದೋಗ್ತವೆ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ನೀವು ಉಪಾಂಶು ಜಪವನ್ನು ಮಾಡ್ತೀನಿ ಅಂತಂದರೆ ವೈಖರಿ ಅಂತ ಬರುತ್ತೆ, ಉಪಾಂಶು ಅಂತ ಬರುತ್ತೆ. ಇದರಲ್ಲಿ ಮಾನಸ ಜಪ ಅಂತ ಬರುತ್ತೆ. ಯಾವ ಜಪ ನೀವು ಮಾಡ್ತೀರೋ ಎಲ್ಲದರಲ್ಲೂ ಪ್ರತಿಫಲ ಅದ್ಭುತವಾಗಿ ಕೊಡ್ತಾನೆ. ಮಾನಸಿಕ ಜಪ, ವಾಚಿಕ ಜಪಕ್ಕಿಂತಲೂ ಮಾನಸಿಕ ಜಪ ಅತ್ಯಂತ ಪ್ರಬಲವಾಗಿರತಕ್ಕಂಥ ಶಕ್ತಿಯನ್ನು ಕರೆಸ್ಕೊಡುವಂಥದ್ದು. ಪ್ರೀತಿ ಬಂಧುಗಳು, ಇದು ಸ್ವಲ್ಪ ನೀವಾಗ ಉದ್ದ ಆಗ್ಬೋದು ಈ ವಿಡಿಯೋ, ನೀವು ಗಮನಿಸಲೇಬೇಕು, ನೋಡ್ಲಿಕ್ಕೆ. ಅಥವಾ ಇದನ್ನೇ ತುಂಡು ಮಾಡಿ ನನಗೆ 4 ಕೊಟ್ಟರು ಕೂಡ ದಯವಿಟ್ಟು ಅದನ್ನು ಕೂಡ ನೋಡ್ತಾ ಬನ್ನಿ. ಯಾಕೆಂದರೆ ರಾಶಿಗಳೂ ಕೂಡ ಇಲ್ಲಿ ಇದೆ. ಯಾಕೆ ಅಂತಂದರೆ ಆ ಕುಂಡ್ಲಿ ಅಂತ ಹಾಕಿದ್ರೆ ಬಹುಶಃ ನಾವೀಗ ಒಂದು ಕುಂಡ್ಲಿ ಹಾಕಮ್ಮ ನೋಡೋಣ. ಅಂದ್ರೆ ಗ್ರಹಣದ 7ನೇ ತಾರೀಕು 9:56 ಒಂದು ಟೈಮಿಂಗ್ಸ್ ಹಾಕಮ್ಮ. ಯಾವ ಲಗ್ನ ಬರುತ್ತೆ ಚೆಕ್ ಮಾಡೋಣ. ಅವ್ರ ಮುಂದೆ ಎಲ್ಲ ಬಿಚ್ಚಿಡೋಣ ಏನೇನು ನಡೆಯುತ್ತೆ ಆ ಸಂದರ್ಭಕ್ಕೆ ಅಂತ ಗಮನಿಸ್ಲಿ. ನೀವು ಕೂಡ ಹಿಂದೂ ಕ್ಯಾಲೆಂಡರ್ ತೆಗೆದು ಹಾಕ್ಕೊಡಿ. ಯಾರನ್ನೋ ಕೇಳೋದು, ಯಾರನ್ನೋ ಏನು ಬೇಡ, ನೀವೆಲ್ಲ ಕಲ್ತ್ಕೊಳ್ಬೋದು. ಹಿಂದೂ ಕ್ಯಾಲೆಂಡರ್ ತೆಗೆದು ಹಾಕಿದ್ರಲ್ಲ, ಏನು ಬಂತು ಲಗ್ನಮ್ಮ? ಮೇಷ ಲಗ್ನ ಗುರುಗಳೇ. ಮೇಷ ಲಗ್ನ. ಈ ರಾಶಿ ಯಾವ್ದು ನೋಡಿ ಮಾತಾ? ಪೂರ್ವಭಾದ್ರ ನಕ್ಷತ್ರ ಗುರುಗಳೇ. ಯಾವ ರಾಶಿಯಲ್ಲಿದೆ ಅದು? ಚಂದ್ರ. ಕುಂಭರಾಶಿ. ನೋಡಿ, ಇದು ವಿಷಯ ನಿಮಗೆ ಏನು ತಿಳಿಸ್ಬೇಕು ಅಂದರೆ, ಕುಂಭರಾಶಿಯಲ್ಲಿ ಈ ಗ್ರಹಣ ನಡೀತಾ ಇರೋದು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ನೀವು ಬೇರೆ ಏನನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕುಂಭರಾಶಿಯಲ್ಲಿ ಈ ಶತಭಿಷ ನಕ್ಷತ್ರದ ಅಂತ್ಯಭಾಗ, ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭ, 1ನೇ ಪಾದ ಅದೇ ಪ್ರಾರಂಭದಲ್ಲಿ ನಡೀತಾ ಇದೆ. ಈ ಗ್ರಹಣ ನಡೆಯುವಾಗ ತುಂಬ ದೋಷಯುಕ್ತವಾಗಿರತಕ್ಕಂತಹ ರಾಶಿ ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ. ಅಂದ್ರೆ ಕುಂಭರಾಶಿಯವರಿಗೆ ಸಂಪೂರ್ಣವಾಗಿ ಕೆಡಕಿದೆ ಅಂತ, ದೋಷದಿಂದ ಕೂಡಿದೆ. ಯಾಕಂದರೆ ಗ್ರಹಣ ನಡೀತಾ ಇರೋದೇ ಅಲ್ಲಾದ್ದರಿಂದ ಕುಂಭರಾಶಿ. ಇನ್ನು ನೀವು ಆ ರಾಶಿಯಿಂದ ಚಂದ್ರನ ಲೆಕ್ಕ ತಗೊಂಡು ಬಂದರೆ ಹಾಗೆ ಬರ್ತಾ ಬರ್ತಾ ಇನ್ನು ಯಾವುದಕ್ಕೆ ಬರ್ತಾ ಇದೆ? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕೂಡ ಅಷ್ಟಮ ಸ್ಥಾನ ಆಗತ್ತೆ. ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ 8ನೇದು. ಈ 8 ಸಂಬಂಧಪಡತಕ್ಕಂತಹದ್ದು ಏನಿದೆಯೋ ಅಲ್ಲಿ ಅಷ್ಟಮಕ್ಕೆ ಸಂಬಂಧಪಡತಕ್ಕಂಥದ್ದು ಇವರಿಗೆ ನೀರಿಂದ ತೊಂದರೆ ಇದೆ, ಅಗ್ನಿಯಿಂದ ತೊಂದರೆ ಇದೆ. ಆಮೇಲೆ ಎಲ್ಲೋ ಒಂದು ಕಡೆ ಜಗಳ, ತುಂಬ ಹೆಚ್ಚಿಗೆ ಮಾತಾಡೋಕ್ಕೋಗಿ ಜಗಳದಿಂದ ನಿಮಗೆ ತೊಂದರೆ ಮಾಡ್ಕೊಳ್ತೀರಿ. ವಿದ್ಯುತ್ ಉಪಕರಣ ತೊಂದರೆ ಬಂದ್ಬಿಡುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕರ್ಕಾಟಕ ರಾಶಿಯವರು ಕೂಡ ದೋಷ ಇದೆ. ಇವರು ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಆಮೇಲೆ ಇದಾದ ಮೇಲೆ ಇನ್ನು ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಆ ಒಂದು ಕುಂಭ ಸುಖಸ್ಥಾನ ಆಗುತ್ತೆ, ಗೃಹಸ್ಥ ಸ್ಥಾನ ಆಗುತ್ತೆ, ಬಹಳ ಮುಖ್ಯವಾಗಿರುತ್ತೆ, ಮಾತೃಸ್ಥಾನ ಆಗುತ್ತೆ 4ನೇ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಕೂಡ ಬಹುಶಃ ಸ್ಥಾನ ಪಲಟ ಆಗುವಂಥದ್ದು, ಈ ತಾಯಿಗೆ ತೊಂದರೆ ಆಗುವಂಥದ್ದು, ಏನಾದರೂ ನೀವು ಮಾತು ಕೊಟ್ಟು ಸಾಲಕ್ಕೆ ಸಿಕ್ಕಾಕ್ಕೊಂಡು ಮನೆ ಅಡ ಇಡುವಂಥದ್ದು, ಈ ತರಹದ್ದು. ಯಾಕಂದರೆ ಅದು ಕುಟುಂಬ ಸ್ಥಾನ, ಆ ಕುಟುಂಬಕ್ಕೆ ಸಂಬಂಧಪಡೋದ ತೊಂದರೆ ವೃಶ್ಚಿಕ ರಾಶಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವ ಗ್ರಹಣ ಯಾವ ರಾಶಿಯಲ್ಲಿ ನಡೆದಾಗ ಎಲ್ಲಿಂದ ಯಾರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ತೋರಿಸುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ವ್ಯಯಸ್ಥಾನ ಆಗುತ್ತೆ. ಅದು ಆ ಮೀನರಾಶಿಗೆ ವ್ಯಯಸ್ಥಾನ ಆದಾಗ ಸ್ವಲ್ಪ ಹೆಚ್ಚಿಗೆ ಹಣ ಖರ್ಚಾಗುವಂಥದ್ದು ಇರುತ್ತೆ. ಆಮೇಲೆ ಎಲ್ಲೋ ನೀವು ಒಂದು ಕಡೆ ಏನು ಮಾಡ್ತೀರಿ ಅಂತಂದರೆ, ಈ ಫಾಲ್ಸ್ ಕಮಿಟ್ಮೆಂಟ್ ಕೊಟ್ಬಿಟ್ಟು ಸ್ಕಾಕೊಂಡಿರ್ತೀರಿ. ಅಲ್ಲಿ ತುಂಬ ಸ್ಥಾನ ಪಲ್ಲಟದಿಂದ ಕೆಲಸ ಒಂದೊಂದು ಬಾರಿ ಇಲ್ಲಿ ಏನಾಗುತ್ತೆ ಅಂದರೆ ಕಳ್ಕೊಂಡ್ರೂ ಕೂಡ ಇದಕ್ಕಿಂತಲೂ ಒಳ್ಳೆ ಕೆಲಸ ಸಿಗೋ ಸಾಧ್ಯತೆ ಇರುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಒಳ್ಳೇದು ಹೌದು, ಶುಭವೂ ಅಶುಭವೂ ಹೌದು. ಅದಕ್ಕಾಗಿ ನೀವು ಈ 4 ರಾಶಿಗಳ ಸಂಬಂಧಪಡತಕ್ಕಂಥವ್ರು, 4 ರಾಶಿಗಳು ಶುಭ, 4 ರಾಶಿ ಅಶುಭ, ಇನ್ನು 4 ರಾಶಿಗೆ ಮಿಶ್ರ ಫಲ, ಈ ಥರದೆಲ್ಲ ಕಾಣಿಸುತ್ತೆ. ಈಗ ಮೊದಲು ಅಶುಭ ಇರ್ತಕ್ಕಂಥದ್ದು ನಾನು ಹೇಳಿದ್ದೇನೆ. ಕುಂಭ, ಮೀನ, ಕಟಕ, ವೃಶ್ಚಿಕ, ಈ 4 ರಾಶಿಗಳು ಹೋಮವನ್ನು ಮಾಡುತ್ತಿದ್ದರೆ ಆ ಸಂದರ್ಭದಲ್ಲಿ ದಯವಿಟ್ಟು ಹೋಮದಲ್ಲಿ ಪಾಲ್ಗೊಳ್ಳಿ.
ನೋಡಿ ನೀವೊಂದ್ಸಲ ಏನು ನಡೆಯುತ್ತೆ ನಿಮಗೆ ಅಂತ, ಏನೇನು ನಿಮಗೆ ಈ ದೋಷದಿಂದ ಹೊರಗೆ ಬಂದರೆ ಏನು ಸಿಗುತ್ತೆ ಅಂತಕ್ಕಂಥದ್ದು. ಅಥವಾ ನಾವು ಹಾಗೇ ಮಾಡ್ಕೊಂಡಿಲ್ಲ ಅಂತಂದರೆ ಏನು ಪೇಯ್ನ್ ಆಗುತ್ತೆ ಅನ್ನೋದು ಕೂಡ ನೀವು, ಯಾಕಂದರೆ ಈಗ ಆಸ್ಪತ್ರೆಗೆ ಹೋಗಿಲ್ಲದ ರೋಗ ಬಂದು ಅದು ಏನು ಬೇಕಾದರೂ ಆಗ್ಬೋದು, ವಾಸಿ ಆಗಾದರೂ ಆಗ್ಬೋದು, ಇನ್ನೂ ತೊಂದರೆ ಕೂಡ ಆಗಬಹುದು. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಇನ್ನು ನೀವು ಭಯ ಪಡ್ತಕ್ಕದೇನೂ ಇಲ್ಲ. ಅದಕ್ಕೆ ಹೇಳೋದು, ನೀವು ಮನೆಯಲ್ಲಿ ಕುಳಿತುಕೊಂಡು ಜಪ ಮಾಡ್ತೀರಾ, ಮಾಡಿ. ಚಂದ್ರನ ಅಷ್ಟೋತ್ತರ, ರಾಹುವಿನ ಅಷ್ಟೋತ್ತರ ದಯವಿಟ್ಟು ಹೇಳಿ. ಆಮೇಲೆ ಚಂದ್ರಬಿಂಬ ಮರೆಯದೇ ದಾನ ಮಾಡಿ. ಚಂದ್ರಬಿಂಬ ದಯವಿಟ್ಟು ಹೇಳ್ತೇನೆ, ಬಹಳ ಮುಖ್ಯವಾಗಿರತಕ್ಕಂತಹದ್ದು. ನೀವು ಇದನ್ನು ಮಾಡಲೇಬೇಕಾಗಿರತಕ್ಕಂತಹದ್ದು. ಉದ್ದು, ಅಕ್ಕಿ, ಚಂದ್ರಬಿಂಬ, ತುಪ್ಪ, ಈ 4 ಮರೆಯದೆ ಅವತ್ತು ತಂದಿಟ್ಕೊಂಡಿದ್ದು ಸೋಮವಾರ ದಿನ ನೀವು ಸೋಮವಾರ ದಿವಸ ಬೆಳಗ್ಗೆ ದಾನ ಮಾಡಬಹುದು. ಅಥವಾ ಎಲ್ಲಾದರೂ ಯಜ್ಞಯಾಗಗಳು ನಡೀತಾ ಇದ್ದರೆ ಅಲ್ಲಿ ಪಾಲ್ಗೊಂಡಿದ್ದು ಪೂಜೆ ಸಮಾಪ್ತಿ ಆದಮೇಲೆ ಅಲ್ಲೇನೆ ನೀವು 2:00ವರೆಗೆ ನೀವೇನು ಸ್ನಾನ ಮಾಡ್ತೀರೋ 2 ಗಂಟೆಗೆ ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಪೂಜೆ ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಿಕೊಂಡು ನೀವು ಅಲ್ಲಿಂದ ದಾನ ಮಾಡಿಕೊಂಡು ಕೂಡ ಮುಂದುವರಿಯಬಹುದು. ಇದು ಈ 4 ರಾಶಿಗಳಿಗೆ ಸಂಬಂಧಪಡುವಂಥದ್ದು. ಒಟ್ಟಾರೆ ನಾನು ಏನು ನಿಮಗೆ ತಿಳಿಸ್ತೀನಿ ಅಂದರೆ, ಹೆಚ್ಚಿಗೆ ಪಾರಾಯಣ ಮಾಡಿ, ಹೆಚ್ಚಿಗೆ ನಿಮ್ಮ ಗುರುಗೆ ಕೊಟ್ಟಿರ್ತಕ್ಕಂಥ ಒಂದು ಮಂತ್ರವನ್ನು ಅನುಷ್ಠಾನ ಮಾಡಿಕೊಳ್ಳಿ. ಅದು ಆ ಸ್ಕ್ರೀನ್ ಮೇಲೆ ಹಾಕ್ತೇನೆ. ದೋಷ ಇರ್ತಕ್ಕಂಥವರು ಯೋಸು ವಜ್ರದರೋ ಅನ್ನೋ ಮಂತ್ರವನ್ನು ನಾನು ಕೊಡ್ತೇನೆ, ದಯವಿಟ್ಟು ಅದನ್ನು ಬರೆದಿಟ್ಕೊಳ್ಳಿ. ಆಮೇಲೆ ಬರೆದಿಟ್ಕೊಂಡು ಪಾರಾಯಣ ಮಾಡಿ 108 ಸಲ ದಯವಿಟ್ಟು ಹೇಳಿ. ಈ 4 ರಾಶಿಯವರು ಸಾಧ್ಯ ಆಗಲಿಲ್ಲ ಗುರುಗಳ ಅಂತಂದ್ರೆ ಕೊನೆಯ ಪಕ್ಷ 16 ಸಲ ಆದರೆ ಹೇಳಿಬಿಟ್ಟು ಆ ಚೀಟಿಯನ್ನು ನಿಮ್ಮ ಬಳಿ ಇಟ್ಟುಕೊಂಡಿದ್ದು ಬೆಳಿಗ್ಗೆ ಈ ಉದ್ದು, ಆ ಚಂದ್ರಬಿಂಬ, ತುಪ್ಪ, ನಂತರ ದಕ್ಷಿಣೆ ತಾಂಬೂಲದೊಂದಿಗೆ ಯಾರಿಗಾದರೂ ಕೂಡ ಒಬ್ಬ ಬ್ರಾಹ್ಮಣನಿಗೆ, ಸದ್ಬ್ರಾಹ್ಮಣನಿಗೆ ದಾನ ಮಾಡಿ. ಇಲ್ಲಿ ಸದ್ಬ್ರಾಹ್ಮಣ ಅಂತಂದರೆ ನೋಡಿ, ಇಲ್ಲೊಂದು ಮಾತು ಹೇಳ್ತಾನೆ, ಎಚ್ಚರಿಸಿ ಹೇಳ್ತಾನೆ. ಈ ಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಯಾವಾತ ಅವನ ಮಂತ್ರ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅವತ್ತು ಮಾತ್ರ ಆ ಪೂಜಾರಿಗಳು, ಆ ಒಂದು ಪುರೋಹಿತರು, ಆ ಒಂದು ಅರ್ಚಕರು ವ್ಯಾಸರೂಪಾಯ ಅಂತಂದರೆ ವ್ಯಾಸ ರೂಪದಲ್ಲಿರ್ತಾರಂತೆ ಅವರು. ಅಂತಹ ವ್ಯಾಸನ ರೂಪದಲ್ಲಿರ್ತಕ್ಕಂಥವರಿಗೆ ನೀವಿಷ್ಟನ್ನು ಕೂಡ ದಾನ ಮಾಡಿ ಬರ್ತಕ್ಕಂತಹದನ್ನು ಮಾಡ್ಕೊಳ್ತೀರಿ. ಯಾಕೆಂದರೆ ಗಂಡ ಪುರುಷ ಅಂತ ಓಡಾಡ್ತಿರ್ತಾನೆ. ಈ ಭಾದ್ರಪದ ಮಾಸ, ಪುಷ್ಯ ಮಾಸ, ಇಂಥ ಮಾಸಗಳಲ್ಲಿ ಗಂಡಾಂತರಗಳೇನು ತಪ್ಪಿಸ್ಕೋಬೇಕು ಅಂತಂದರೆ ನಮಗೆ ಯಾವುದ್ಯಾವುದೋ ತಾಪತ್ರಗಳ ಜೊತೆಗೆ ಈ ಗಂಡಾಂತರಗಳು ದೊಡ್ಡ ತಾಪತ್ರ ಉಂಟು ಮಾಡ್ತದೆ. ಅಂತಹ ಗಂಡಾಂತರದಿಂದ ಹೊರಗೆ ಬರಬೇಕಾದ್ರೆ ದಯವಿಟ್ಟು ಈ 4 ರಾಶಿಯವರು ಒಂದಷ್ಟು ಅನುಷ್ಠಾನದೊಂದಿಗೆ ಈ ಪದಾರ್ಥಗಳನ್ನು ದಾನ ಮಾಡೋದು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಗ್ರಹಣಕ್ಕೆ ಮೊದಲ ಸ್ಥಾನ, ಗ್ರಹಣ ಆದಮೇಲೆ ಸ್ಥಾನ. ಆಮೇಲೆ ತರ್ಪಣ ಬಿಡುವಂಥವ್ರು ಈ ತಂದೆ ತಾಯಿಲ್ದೇ ಇರ್ತಕ್ಕಂಥವ್ರು ಬಹಳ ಅದ್ಭುತ ಇದು. ಇದಂತೂ ಹೇಳುತ್ತಿರೋದು ಅಷ್ಟು ಹತ್ತರಷ್ಟು ಫಲ. ಅದು 11:30, 11:40 ಆ ಮಧ್ಯಕಾಲದಲ್ಲಿ ತರ್ಪಣ ಮಾಡ್ಕೊಳ್ತಕ್ಕಂಥದ್ದು ಕೂಡ ಸರ್ವಶ್ರೇಷ್ಠತಮವಾಗಿರೋಂಥದ್ದು. ಈ 4 ರಾಶಿಗೆ ಈ ಒಂದು ತರ್ಪಣ ಬಿಡಬೇಕು ಅಂದರೆ ಯಾವ ರಾಶಿಯವರಾದ್ರೂ ಬಿಡಿ, ಅಭ್ಯಂತರ ಇಲ್ಲ. ತಂದೆ ತಾಯಿ ಇಲ್ದಿರ್ತಕ್ಕಂಥವ್ರಿಗೆ ಮಾಡ್ಕೊಳ್ಳಿ, ಆದರೆ ದಾನ ಮಾಡೋ ಪದ್ಧತಿ ಇದಾಗಿರುತ್ತೆ. ಇನ್ನು ಉಳಿದ 4 ರಾಶಿಗಳು ಒಂದಷ್ಟು ಚೆನ್ನಾಗಿ ಒಳ್ಳೆಯದು ನಡೆಯುತ್ತೆ ಅಂತಂದರೆ ಈ ಗ್ರಹಣದಿಂದ ಅವರಿಗೊಂದು ರಾಜಯೋಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದೇನೋ. ಅನಂತ ರಾಶಿಗಳು 4 ಇದ್ದಾವೆ, ಅವರಿಗೆ ಶುಭ ಫಲವನ್ನೇ ಕೊಡುವಂಥದ್ದು ಇರ್ತಾರೆ. ಅಂತಹ ಶುಭ ಫಲ ಕೊಡ್ತಕ್ಕಂಥ ರಾಶಿ ನೀವು ಹೇಳಿದ್ರಲ್ಲಿ ಮೇಷ ಲಗ್ನ ಅಂತ. ಹೌದು ಗುರುಗಳೇ, ಮೇಷ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೇಷ ಈ ಗ್ರಹಣ ನಡೀತಾ ಇರತಕ್ಕಂತಹದ್ದು ಕೌಂಟ್ ಮಾಡಿಕೊಂಡು ಬಂದರೆ 11ನೇ, ಬಹಳ ಖುಷಿ ಪಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೀವು ಅಂದುಕೊಂಡಿದ್ದ ಕೆಲಸಗಳು ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ. ಈ ದೀಪಾವಳಿ ಒಳಗಡೆ ಅದ್ರ ಜೊತೆಗೆ ಇನ್ನೂ ಒಂದು ನಿಮಗೊಂದು ಮೆಸೇಜ್ ಇದೆ. ಮೇಷರಾಶಿವರೆಗೆ 7.5 ಬೇರೆ ಇದೆ. ಈ 7.5 ಗ್ರಹಣ ಸಂದರ್ಭದಲ್ಲಿ ಅಪ್ಲೈನೇ ಆಗಲ್ಲ ನಿಮಗೆ. ಅದ್ರ ಎಫೆಕ್ಟ್ ಏನೂ ಆಗಲ್ಲ. ಇದರ ಎಫೆಕ್ಟ್ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾವುದು ಗ್ರಹಣ ನಿಮಗೆ ದೀಪಾವಳಿ ಒಳಗಡೆ ನೀವು ಬಂಪರ್ ಬಹುಮಾನವನ್ನು ಪಡ್ಕೊಳ್ತೀರಿ. ರಾಜಯೋಗ ಬರೆದಿಟ್ಕೊಳ್ಳಿ. ಇದು ಇದೆ ನಿಮಗೆ, ಇದೊಂದು ಖುಷಿ ಇದೆ. ಆಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಶನೈಶ್ಚರ ಮತ್ತು ನಿಮ್ಮನ್ನು ಎಡೆಮರೆ ಕಟ್ಟಬಹುದು. ಅದರಿಂದ ಈ ಜಪ ಮಾಡಿಕೊಂಡ್ರೆ ಎಕ್ಸ್ಕ್ಯೂಸ್ ಸಿಗಬಹುದು. ಆಮೇಲೆ ತುಂಬ ಭಯಪಡಿಸ್ತಾ ಇರ್ತಕ್ಕಂಥ ಪದಗಳಿದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಯಾರಾದರೂ ಹೇಳಿದರೆ ನಾನು ನಿಮಗೆ ಬಂಪರ್ ಹೇಳ್ತಾ ಇದ್ದೀನಿ, 7.5 ಇದೆಯಲ್ಲ, ಅದು ಅಪ್ಲೈ ಆಗುತ್ತೆ, ಮತ್ತೆ ಕಂಟಿನ್ಯೂ ಆಗುತ್ತೆ. ಆವಾಗ ಶನಿ ಏನು ಮಾಡ್ತಾನೆ, ಎಡೆಮರೆ ಅಂತ ಯಾಕೆ ಹೇಳ್ತಾನೆ, ಇಲ್ಲಿ ನೀವೇನಾದರೂ ಮತ್ತೂ ಇಲ್ಲಿ ದೌರ್ದಂಡ ಮಾಡಿಬಿಟ್ರೆ, ಅನ್ಯಾಯ ಮಾಡಿಬಿಟ್ರೆ, ಅಕ್ರಮ ಮಾಡಿಬಿಟ್ರೆ ಈ 3 ತಿಂಗಳು ನಿಮಗೆ ಬರೋವಂಥ ಹಣಕಾಸು ಆಗಿರಬಹುದು, ಆಸ್ತಿ ಪಾಸ್ತಿ ಆಗಿರಬಹುದು, 16 ವರ್ಷಗಳಿಂದ ಬಂದಿಲ್ಲ ಅಂದರೆ ಈ ದೀಪಾವಳಿ ಒಳಗಡೆ ಮೇಷರಾಶಿಯರು ಪಡ್ಕೊಳ್ತೀರಿ. ಅದ್ಭುತಗಳು ನಡೀತವೆ. ನೀವು ಈ ಬೆಳ್ಳಿ ಮೊದಲೇ ಈ ಕುಂಭರಾಶಿ ನಡೀತಿರೋದಲ್ವಾ, ಈ ಕುಂಭ ಅಂದರೆ ಬಿಂದಿಗೆ ಅಂದ್ಕೊಳ್ಳಿ, ಅಥವಾ ಒಂದು ಕುಂಡ ಅಂದ್ಕೊಳ್ಳಿ, ಒಂದು ಚೊಂಬು ಅಂದ್ಕೊಳ್ಳಿ, ಅದರ ತುಂಬ ಅಮೃತ ಇದೆ ಅಂತ. ಒಂದು ಬೆಳ್ಳಿಯ ಚೆಂಬಿನೊಂದಿಗೆ ಜೇನುತುಪ್ಪವನ್ನು
ಖುಷಿಯಿಂದ ನೀವು ಕೊಡಬೇಕಷ್ಟೇ. ನೀವು ಮತ್ತು ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ಗ್ರಹಣದಲ್ಲಿ ಯಾರು ಬೆಳ್ಳಿಯನ್ನು ದಾನ ಮಾಡ್ತಾರ ಇನ್ನು ಹೇಳುತ್ತಿರೋದು ಬೇಕಾದಷ್ಟು ಪಡೆದುಕೊಳ್ಳಲಿಕ್ಕೆ ಇದೊಂದು ಅವಕಾಶವನ್ನು ಹೇಳ್ತಾನೆ. ಇನ್ನು ಎರಡನೇದು ಋಷಭ ರಾಶಿ. ಋಷಭ ರಾಶಿಗೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಟ್ಟಾರೆ ವಿದೇಶ ಪ್ರಯಾಣ ನೀವು ಖುಷಿಯಾಗಿ ಮುಗಿಸ್ಕೋಬೋದು. ನೀವು ಏನೋ ಹೇಳ್ತಾರಲ್ಲ, ಈ ಮಣ್ಣು ಮುಟ್ಟಿದ್ರು ಬಂಗಾರ ಆಗುತ್ತೆ ಅಂತ, ಆ ತರಹ ದಿನ ಅದಕ್ಕಿಂತ ಹೆಚ್ಚಿಗೆ ನಾನಿದ್ದು ಅದು ನಿಮಗೆ ಅಂತಹ ದಿನಗಳು ಬಂದಿದೆ ಈ ಗ್ರಹಣದಿಂದ 3 ತಿಂಗಳು. ಈಗಾಗಲೇ ಹಿಂದೆ ಸೂಚನೆ ಕೊಟ್ಟಿರುತ್ತೆ, ಕೆಲವೊಂದು ಅವಕಾಶಗಳಿಂದ ವಂಚಿತರಾಗಿರ್ತೀರಿ. ಇದೀಗ ಆ ಅವಕಾಶಗಳು ನಿಮ್ಮ ಪಾಲಿಗೆ ಲಭ್ಯವಾಗಲಿವೆ. ಅದನ್ನು ಕೂಡ ಮಾಡ್ಕೊಳ್ತೀರಿ. ಯಾಕಂದರೆ ಈ ಕಡೆಯಿಂದ ಕೌಂಟ್ ಮಾಡ್ಕೊಂಡು ಬಂದಾಗ ಒಂದು ಖುಷಿ ಕೊಡ್ತಕ್ಕಂಥದ್ದು. 10ನೇ ಮನೆ ನಿಂತ ಇದೆಯಂ, ಆಮೇಲೆ 2ನೇದು ನಿಮಗೆ 2ನೇ ಮನೆಯಲ್ಲೇ ಗುರು ವಿಧಾನ, ಎಲ್ಲ ಫಲಗಳು ಸಿಗ್ತವೆ. ಖುಷಿಯಿಂದ ಇರ್ತಕ್ಕಂಥದ್ದು. ನೀವು ವಸ್ತ್ರ ಸಮೇತವಾಗಿಯೇ ಏನಾದರೂ ದಾನ ಕೊಟ್ಟರೆ ಕೊಡಿ. ಅದೇನು ಕೊಟ್ಟರು, ಸಣ್ಣದಾಗಿ ಒಂದು ತಾಂಬಲ ಕೊಟ್ಟರು, ಬಹುಶಃ ಒಂದು ಬ್ಲೌಲ್ ಏನಾದರೂ ಕೊಡಬೇಕಾದ್ರೆ ಅದನ್ನು ಕೊಡಿ. ಆಮೇಲೆ ಈಗ ನೀವು ರಾತ್ರಿ ಸಂದರ್ಭದಲ್ಲಿ ವಿಧಿ ಇಲ್ಲ ಗುರುಗಳೇ, ನಾವೆಲ್ಲ ಹೊರಗಡೆ ಇದ್ದೀವಿ, ಟ್ರಾವೆಲ್ ಮಾಡ್ತಾ ಇರ್ತಾರೆ ತುಂಬಾ ಜನ, ಊರಿಂದ ಊರಿಗೆ ಬರಲೇಬೇಕು, ಆಲ್ರೆಡಿ ಟಿಕೆಟ್ಸ್ ಬುಕ್ ಆಗೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಅವರಿಗೆ ಏನು ಅನ್ವಯಿಸುತ್ತೆ? ಅವರಿಗೆ ಜೊತೆಗೆ ಈ ಗರ್ಭಿಣಿಯರಿಗೆ, ಆಮೇಲೆ ವಿಧಿ ಇಲ್ಲ, ನಾನು ಹೇಳಿದೆ ಮಲಮೂತ್ರಗಳ ವಿಸರ್ಜನೆ ಮಾಡಬಾರ್ದ ಸಂದರ್ಭದಲ್ಲಿ ಅಕಸ್ಮಾತ್ ಕೇಳಿಸ್ಕೊಂಡವರು ಇನ್ನು ಮಾಡಲೇಬೇಕಲ್ಲ ಗುರುಗಳೇ, ತುಂಬ ತೊಂದರೆ ಇದೆ, ಅರ್ಜೆಂಟ್ ಇದೆ ಅಂದರೆ ಏನು ಮಾಡ್ತೀರಿ? ಅದಕ್ಕೆ ನೋಡಿ ಹೇಳ್ತಾನೆ ಶಾಸ್ತ್ರ, ಈ ರತ್ನಕಂಬಳಿ ಅಂತಂದರೆ ರತ್ನಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ಅತ್ಯಂತ ಬೆಲೆ ಬಾಳ್ತಕ್ಕಂಥ ರತ್ನಕಂಬಳಿ ಕೂಡ ಇಲ್ಲಿ ಕೆಲಸಕ್ಕೆ ಬರಲ್ಲ. ಇವಾಗ ಈ ಗ್ರಹಣದಲ್ಲಿ ಇಲ್ಲಿ ಕೆಲಸಕ್ಕೆ ಬರುತ್ತೆ ಈ ಕುರಿಯ ಉಣ್ಣೆ, ಈ ಕಂಬಳಿ. ಆ ಕಂಬಳಿ ಏನಿಂದ ಮಾಡಿರ್ತಾರೆ, ಈ ಯಾವುದೋ ಇದೆ, ಈ ಮೇಕೆ ಅಥವಾ ಈ ಕುರಿ, ಈ ಉಣ್ಣೆಯನ್ನು ಪ್ರವೇಶ ಮಾಡಲಿಕ್ಕೆ ಆ ಗ್ರಹಣದ ಕಿರಣಕ್ಕೆ ಅಧಿಕಾರ ಇಲ್ಲ, ಆಗೋದು ಇಲ್ಲ. ಅದಕ್ಕೆ ಈಗ ನಾವು ಸಾಧ್ಯ ಸಂದರ್ಭದಲ್ಲಿ ಯಾರಿಗಾದ್ರೂ ಹೇಳಿದರೆ ಕಪ್ಪು ಕಂಬಳಿ ಹೇಳ್ತೇವೆ ನಾವು. ಆ ಕಂಬಳಿ ಸಣ್ಣದಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾತು ಅದರಿಂದ ಕೂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ತರಹದ್ದು ಕಂಬಳಿ ಅಥವಾ ಒಂದು ಮಪ್ಲರ್ ಅಂತ ಬರುತ್ತಲ್ಲ, ಅದು ನಿಮ್ಮ ಜೊತೆಗಿದ್ದರೂ ಕೂಡ ಸಾಕು. ಈಗ ನೀವು ವಿಧಿ ಇಲ್ಲ, ಇನ್ನೇನು ಮಾಡೋದು, ಆ ಮಲಮೂತ್ರ ವಿಸರ್ಜನೆ ಮಾಡಕ್ಕೆ ಹೋಗಲೇಬೇಕು ಅಂತಂದರೆ ಆ ಕ್ಲಾತ್ ಆದರೂ ನಿಮ್ಮ ಮೇಲಿರಲಿ, ಯಾವುದಾದ್ರೂ ಒಂದು ಕ್ಲಾತ್, ಒಂದು ಮಪ್ಲೇರ್ ಆದರೂ, ಒಂದು ಕರ್ಚಿಪ್ ಆದರೂ ನಿಮ್ಮ ಜೊತೆಗಿರಲಿ. ಆ ತರಹದ್ದು ಕುರಿಯ ಹುಣ್ಣೆಯಿಂದ ಮಾಡಿರ್ತಕ್ಕಂತಹದ್ದು ಏನಾದಿತ್ತು ಅಂತಂದರೆ, ಈ ಮೇಕೆದು ಕುರಿದೆಲ್ಲ ತಗೊಂಡು ಮಾಡಿರ್ತಾರೆ, ಅದರದ್ದು ಏನಾದರೂ ಇತ್ತು ಅಂತಂದರೆ ನಿಮಗೆ ಆ ದೋಷಗಳು ಬರೋದಿಲ್ಲ. ನೀವೇನಾದರೂ ಅಪ್ಪಿತಪ್ಪು ಟ್ರಾವೆಲ್ ಮಾಡ್ತಿದ್ರೆ ನಿಮ್ಮ ಜೊತೆಗೆ ಇರಿಸ್ಕೊಳ್ತೀನಿ ಅಂತಂದರೆ. ಇನ್ನಿರ್ತಕ್ಕಂತಹದ್ದು ಕನ್ಯಾ ರಾಶಿಯವರು ಕೂಡ ನೀವು ಒಂದು ರೀತಿಯಾಗಿ ಎಷ್ಟು ದಿನಗಳಿಂದ ಬೇಜಾರು ಮಾಡ್ಕೊಂಡಿದ್ರೋ, ಏನು ಆತಂಕ ಪಟ್ಟಿದ್ರೋ, ನೋವು ಪಟ್ಟಿದ್ರೋ, ಬೇಸರ ಪಟ್ಟಿದ್ರೋ, ಇದೀಗ ಅದೆಲ್ಲ ಮಂಗಮಯ ಆಗ್ತವೆ. ಕ್ಷಣ ಮಾತ್ರದಲ್ಲಿ ಮಂಗಮಯ ಆಗ್ತಕ್ಕಂಥ ದಿನಗಳಿತ್ತು ಅಂತಂದರೆ ಈ ಗ್ರಹಣವೇ ನಿಮಗೆ ಶುಭ ಫಲ ಕೊಡ್ತಕ್ಕಂತಹದ್ದು. ಶಾಸ್ತ್ರಸಮ್ಮತವಾಗಿರೋ ಮಾತನ್ನು ನಾನು ನಿಮಗೆ ತಿಳಿಸ್ತಿದ್ದೇನೆ. ಬಹುದಿನಗಳಿಂದ ಬೇಡಿಕೆ ಇಟ್ಟಿರತಕ್ಕಂತಹದ್ದು, ಮಕ್ಕಳಿಂದ ತಾಪತ್ರಯ, ಮಳೆದಿಯಿಂದ ತಾಪತ್ರಯ, ಅಥವಾ ಕೆಲಸದಲ್ಲಿ ತಾಪತ್ರಯ, ಬಿಸ್ನೆಸ್ಸಲ್ಲಿ ತಾಪತ್ರಯ ಕಾಣಿಸ್ಕೊಳ್ತಾ ಇತ್ತು ಅಂತಂದರೆ ಕನ್ಯಾ ರಾಶಿಯವರೆಗೆ ಈ ಗ್ರಹಣ ಅತ್ಯಂತ ಶುಭದ ಫಲವನ್ನು ಕೊಡುವ ಸಾಧ್ಯತೆ ಇರುತ್ತೆ. ಭಾಳ ಚೆನ್ನಾಗಿರತಕ್ಕಂಥದ್ದು 6th ಹೌಸಲ್ಲಿ. ಇದು ಶತ್ರುಗಳಿಂದ ಅಂತೂ ಉಪಟ ಇತ್ತಲ್ಲ, ಅದರಿಂದ ಈಸಿಯಾಗಿ ಹೊರಗೆ ಬರ್ತೀವಿ ಕನ್ಯಾ ರಾಶಿಯವರಿಗೆ. ಇನ್ನು ಧನುಸ್ಸು ರಾಶಿ, 4ನೇದು ಧನುಸ್ಸು ರಾಶಿಯವರು ಕೂಡ ಅಷ್ಟೇ. ಏನು ನೀವು ಹೇಳುತ್ತಿರೋದು ತುಂಬ ಪ್ರಭಾವಶಾಲಿಯಾಗಿ ಈ 4 ರಾಶಿಗೆ ಒಂದು ರೀತಿಯ ರಾಜಯೋಗ. ಈ ಗ್ರಹಣಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ವಿಪರೀತವಾಗಿರತಕ್ಕಂಥ ಅದೃಷ್ಟದ ಫಲವನ್ನು ಈ ಮೇಷ, ವೃಷಭ, ಕನ್ಯಾ ಅಂಡ್ ಧನಸ್ಸು, ಈ 4 ರಾಶಿಯವರು ಶುಭ ಫಲವನ್ನೇ ಪಡ್ಕೊಳ್ತೀವಿ. ಇನ್ನು ಮಿಶ್ರ ಫಲ 2 ಮಿಕ್ಸ್ ಆಗಿಬಿಡ್ತವೆ, ಒಳ್ಳೇದು ಅದೇ ಇದೆ. ಈ ಕಡೆ ಆ ಕಡೆ ಬ್ಯಾಲೆನ್ಸ್ ಮಾಡಿದಾಗ ಅಂತ ನೋಡಿದಾಗ ಮಕರ ರಾಶಿ ಇದ್ದೇ ಇರತಕ್ಕಂತಹದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಸಿಂಹ ರಾಶಿ ಅಂಡ್ ತುಲಾ ರಾಶಿ, ಈ ರಾಶಿಗಳಿಗೆ ಸಂಬಂಧಪಡ್ತಕ್ಕಂಥ ಮಿಶ್ರ ಫಲ. ಅದರಲ್ಲೂ ಈ ತುಲಾ ರಾಶಿ ಸ್ವಲ್ಪ ಸಕ್ಸಸ್ ಹೆಚ್ಚಿ ಕಾಣುತ್ತೆ. ಇದರಲ್ಲಿ ಮಿಶ್ರ ಫಲದಲ್ಲಿ ಪಂಚಮಕ್ಕೆ ಮಕ್ಕಳಿಗೆ ಒಳ್ಳೆಯದಾಗತ್ತೆ, ಮಕ್ಕಳಿಗೆ ಹೆಚ್ಚು ಖರ್ಚು ಮಾಡೋವಂಥದ್ದು, ಈ ತರಹದ್ದು ಏನಾದರೂ ಒಂದು ಪಂಚಮದಲ್ಲಿ ನಡೀತಾ ಇರೋದಂತ. ಹೀಗೆ ಈ ರಾಶಿಗಳಿಗೆ ಸಂಬಂಧಪಡ್ತಕ್ಕಂತಹದ್ದು ಒಟ್ಟಾರೆ ಗ್ರಹಣ ಅನ್ನೋದು ಏನು ಇದೆಯೋ ಅದು ಈ ಭೂಖಂಡದ ಮೇಲೆ ನಡೀತಾ ಇರ್ತಕ್ಕಂತಹದ್ದು ಏನು ತೋರಿಸುತ್ತೋ ಅದರ ವೈಪರೀತ್ಯದ ವಿದ್ಯಮಾನಗಳು
ನಮಗೆ ಅದರ ಕಿರಣಗಳು ಎಲ್ಲೂ ಸೂಸ್ತವೋ ಅಲ್ಲಿ ಆ ಒಂದು ಕಿರಣಗಳಿಂದ ಆಗ್ತಕ್ಕಂತಹ ರೋಗ ರುಜಿನಗಳಿಂದ ಕೆಲವೊಂದು ತಡೆಯತಕ್ಕಂಥದ್ದು, ಕೆಲವೊಂದು ತಡ್ಕೊಳ್ಳಿ ತಾಂದೇ ಇರತಕ್ಕಂಥದ್ದು, ಕೆಲವೊಂದಕ್ಕೆ ಒಳಿತಾಗ್ತಕ್ಕಂಥ ಇವೆಲ್ಲವೂ ಮಿಶ್ರಗಳು ನಡೆಯೋದ್ರಿಂದ ಆಯಾಯ ರಾಶಿನವರು ಆ ಪದ್ಧತಿ ಪ್ರಕಾರ ಇದನ್ನು ಮಾಡ್ಕೊಳ್ತೀವಿ. ಇನ್ನು ನಾನು ನಿಮಗೆ ಆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಚಂದ್ರನ ಮಂತ್ರ ಆಗಿರಬಹುದು, ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ರಾಹುವಿನ ಮಂತ್ರ ಆಗಿರಬಹುದು, ಯೋಸೋ ವಜ್ರದುರೋ ದೇವ ಅನ್ನೋ ಮಂತ್ರವನ್ನು ಹಾಕಿರುತ್ತೇನೆ. ಆಮೇಲೆ ನಾನು ಹೇಳಿಕೊಟ್ಟಂತಹ ಆ ಒಂದು ಸುದರ್ಶನ ನಾರಸಿಂಹನ ಮಂತ್ರವನ್ನು ಏನಾದರೂ ನೀವು 108 ಸಲ, ಇನ್ನೂ ಜಾಸ್ತಿ ಹೇಳ್ತೇನೆ ಗುರುಗಳೇ ಅಂತಂದರೆ ಏನು ನಿಮ್ಮ ಹತ್ರ ಅದೇ ಅದ್ಭುತವಾಗಿರುವಂಥ ಬ್ರಹ್ಮಾಸ್ತ್ರ ಅಂತಹ ಖುಷಿಯಾಗಿರತಕ್ಕ ಸುದರ್ಶನನ ಮಂತ್ರವನ್ನು ನಾರಸಿಂಹನ ಮಂತ್ರ ಕೂಡ ಹೇಳ್ಕೊಳ್ತೀರಿ. ಗ್ರಹಣಾಚರಣೆಯಿಂದ ಭಯಪಡಬೇಕಾಗಿಲ್ಲ. ಏನು ಹೇಳ್ತಾರಲ್ಲ, ಬೇಕಾದಷ್ಟು ನಿಮಗೆ ಆನೆ ಬಲ ಇದ್ದರು, ಎಷ್ಟೋ ಆನೆ ಬಲ ಇದ್ದರೂ ಅಡಕೆ ಎಷ್ಟು ಅದೃಷ್ಟವನ್ನು ಬೇಕಂತಾರಲ್ಲ, ಅಂತಹ ಅದೃಷ್ಟವನ್ನು ಕೂಡ ಪಡೆದುಕೊಳ್ಳುವ ದಿನ ಈ ಗ್ರಹಣ ದಿನ. ಕೆಲವರಿಗೆ ಶುಭ, ಕೆಲವರಿಗೆ ಅಶುಭ ಇರತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಈ ಒಂದು ಚೀಟಿನ ಬರೆದಿಟ್ಕೊಂಡಿದ್ದು ಬೆಳಗ್ಗೆ ನೀವು ಸೋಮವಾರ ದಿವಸ ಬೆಳಗ್ಗೆ ನೀವು ಶಿವನ ದೇವಸ್ಥಾನದಲ್ಲಿ ಅಥವಾ ಹತ್ತಿರದಲ್ಲಿ ಯಾವ ದೇವಸ್ಥಾನದವರಿಗೆ ಆ ಚೀಟಿ ಸಮೇತ ಆ ಉದ್ದು, ನಾನು ಹೇಳಿರ್ತಕ್ಕಂಥ ಅಕ್ಕಿ, ಚಂದ್ರಬಿಂಬ, ಇನ್ನೂ ಸಾಧ್ಯವಿದ್ದರೆ ಬೇರೆ ಥರದ ಬೆಳ್ಳಿಯನ್ನು ಕೂಡ ನೀವು ಕುಂಭದ ರೂಪದಲ್ಲೂ ಕೂಡ ಕೊಡಬಹುದು. ಇನ್ನು ದಕ್ಷಿಣೆ ತಾಂಬೂಲ ಸಮೇತ ಕೊಡ್ತಾ ನಮಸ್ಕಾರ ಮಾಡಿಕೊಂಡು ಬರ್ತೀರಿ. ಕೃಪಾಶೀರ್ವಾದವನ್ನು ಅವನ ಕಡೆಯಿಂದ ಪಡ್ಕೊಳ್ಳಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ರಾತ್ರಿ ನೀವು ಗ್ರಹಣದ ಸಮಯದಲ್ಲಿ ಜಪ ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸಾಧ್ಯ ಆಗಿಲ್ಲ ಅಂತಂದ್ರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ದಾನವನ್ನ ಮಾಡಿ ಸಂಕಲ್ಪ ಕೂಡ ಮಾಡ್ಕೊಂಡು ಬರ್ಬೋದಲ್ವಾ ಗುರುಗಳೇ? ಖಂಡಿತಮ್ಮ, ಕೆಲಸ ಮಾಡಬಹುದು, ಏನು ಅಭ್ಯಂತರ ಇಲ್ಲ. ಇನ್ನೂ ಕೂಡ ಹೆಚ್ಚು ಫಲ ಬೇಕು ಅಂದ್ರೆ ಜಪ ಮಾಡಬೇಕು ಅಲ್ಲ, ಈಗ ಇನ್ನೂ ಟೈಮ್ ಇದೆ. ಅವ್ರಿಗೇನು ಡೌಟ್ಸ್ ಇದ್ದರೆ ಮತ್ತು ಇದರ ಬಗ್ಗೆ ಇನ್ನೊಂದು ಬೇಕಾದ್ರೆ ನಾವು ಮಧ್ಯದಲ್ಲಿ ಮಾತಾಡಬಹುದು, ಅಭ್ಯಂತರ ಇಲ್ಲ. ಅವ್ರಿಗೇನು ಡೌಟ್ಸ್ ಇದ್ದರೂ ಕೂಡ, ಯಾಕಂದ್ರೆ ಅವರವರ ಡೌಟ್ಸ್ ಏನಿರ್ತವೆ ಅದಕ್ಕೆ ಉತ್ತರಗಳು ಭಾಳ ಚೆನ್ನಾಗಿರುತ್ತೆ ಅನ್ಕೋತೀನಿ. ಈಗ ಇಷ್ಟು ಈ ಗೋಚಾರದ ಫಲ ಆ ಸಂದರ್ಭದಲ್ಲಿ ಪೂಜೆ ಮಾಡಿಕೊಂಡು ಅನುಷ್ಠಾನ ಮಾಡ್ಕೊಳ್ಳುವಂಥವ್ರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹೌದು, ಅಟ್ಲೀಸ್ಟ್ ನನ್ನ ಸಂಕಲ್ಪ ಸರಿ. ಗ್ರಹಣದಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಎದ್ದು ನಾವು ಹೋಗ್ತೀವಿ ದೇವಸ್ಥಾನಕ್ಕೆ, ಹಂಗೂ ಕೂಡ ನೀವು ಮಾಡಿಕೊಂಡು ಕೂಡ ತೊಂದರೆ ಇಲ್ಲ. ಖಂಡಿತ ಗುರುಗಳೇ. ಸೊ ಯಾವ ರಾಶಿಯವ್ರಿಗೆ ಶುಭ ಫಲ, ಯಾರಿಗೆ ಅಶುಭ ಫಲ ಇದೆ, ಯಾರಿಗೆ ಮಿಶ್ರ ಫಲ ಇದೆ, ಜೊತೆಗೆ ಗ್ರಹಣ ಅಂದರೆ ಭಯ ಬೇಡ, ಹೆದರಿಕೆ ಬೇಡ ಅಂತ ತಿಳಿಸ್ಕೊಟ್ರಿ. ಇದರ ಒಂದು ಆಚರಣೆನ ನಾವು ಹೇಗೆ ಮಾಡಬೇಕು, ಇನ್ನು ಯಾವ ರೀತಿಯಾಗಿರುವಂಥ ದಾನವನ್ನು ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾವ ಮಂತ್ರದ ಪಠನೆಯನ್ನು ಮಾಡಬೇಕು, ಮಂತ್ರವನ್ನು ಕೂಡ ಬಹಳ ಸರಾಗವಾಗಿ ನೀವು ನಮಗೆ ತಿಳಿಸ್ಕೊಟ್ರಿ ಗುರುಗಳೇ. ಮಂತ್ರವನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ, ಎಲ್ರಿಗೂ ಅನುಕೂಲ ಆಗಲಿ ಅಂತ. ಇಷ್ಟೆಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ಸ್ಕ್ರೀನ್ ಮೇಲೆ ನೀವು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅದು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಅದನ್ನು ನೋಟ್ ಡೌನ್ ಮಾಡಿಕೊಂಡು ಗುರುಗಳು ಹೇಳಿದಾಗೆ ನೀವು ಅದನ್ನು ಫಾಲೋ ಮಾಡ್ಬೋದು. ಇನ್ನು ಯಾರಿಗೆ ಅಶುಭ ಫಲ ಇದೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ಹೆದರಕೊಳ್ಬೇಡಿ. ಯಾವ ರೀತಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.